ಇದು 26ನೇ ವರ್ಷದ ಲೋಕನಾಯಕ ನಗರದಲ್ಲಿ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ 26 ಅದ್ದೂರಿಯಾಗಿ ಈ ಸಾರಿ ನಡೀತಾ ಇದೆ. ಯಾಕೆಂದರೆ ಆರ್ಕೆಸ್ಟ್ರಾ ಸುಧಾ ನಡ್ಸ್ಕೊಂಬಂದಿದ್ರು ಮತ್ತು ಅನ್ನನೂ ಸುಧಾ ಸಿಂಪಲಾಗಿ ಮಾಡ್ತಿದ್ರು. ಈ ವರ್ಷ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಆಯ್ತದೆ. ಯಾಕೆಂದರೆ ಈ ಏನು ಸುಧಾಮೂರ್ತಿ ರಸ್ತೆಯಲ್ಲಿ ಇಂಥ ಕಾರ್ಯಕ್ರಮ ಇದು ಬೇರೆ ಯಾವುದು ಚಾಮುಂಡೇಶ್ವರಿದು ಮತ್ತು ವಾರ್ಷಿಕೋತ್ಸವದಲ್ಲಿ ನಡೆದಿದ್ದ ಕಾರ್ಯಕ್ರಮ ಈ ಸಾರಿ ಸಂಜೀವಿನಿ ಸರ್ಕಲಲ್ಲಿ ಲೋಕನಾಯಕ ನಗರದಲ್ಲಿ 4ನೇ ವಾರ್ಡಲ್ಲಿ ಅದ್ದೂರಿ ಕಾರ್ಯಕ್ರಮ ಎಲ್ಲ ಫ್ರೆಂಡ್ಸು ಗ್ರೂಪ್ ವತಿಯಿಂದ ಒಂದು ಮೇಯ್ನಾಗೆ ಹಲವಾರು ಎಲ್ಲ ಸ್ನೇಹಿತರುಗಳು ಸೇರಿ ಭಾರಿ ಅವರು ಸುಧಾ ಎಲ್ಲರನ್ನೂ ಇಲ್ಲಿ ಈ ಭಾಗದಿಂದ ಎಲ್ಲರನ್ನೂ ಸುಧಾ ಜೊತೆಗೆ ತಗೊಂಡು ಅವ್ರನ್ನ ಜೊತೆಗೆ ಭಾರಿ ಎಲ್ಲ ಸ್ನೇಹಿತರು ಸುಧಾ ಜೊತೆಗೆ ಗೂಡಿ ಭಾರಿ ಅದ್ದೂರಿ ಕಾರ್ಯಕ್ರಮ ಮೂಡಿ ಬರ್ತಾಯಿದೆ. ನಮಗೂ ಸುಧಾ ಸಂತೋಷ ಐತೆ. ಏಕೆಂದರೆ ಇದು ಏನಾರಾಗಲಿ ಎಲ್ಲ ಒಟ್ಟಿಗೆ ಸೇರಿ ಮಾಡುವಂಥದ್ದು ಇದೊಂದು ಹಿಂದೂ ಸಂಪ್ರದಾಯದಲ್ಲಿ ಒಳ್ಳೆ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಹೆಚ್ಚು ಕಡಿಮೆ 5,000 to 6,000 ಜನಕ್ಕೆ ಇವತ್ತು ಊಟ ನಡೀತಾ ಇದೆ. ಈ ಎಲ್ಲ ಇವು ತಂಡದವರು ಹೆಚ್ಚು ಕಡಿಮೆ 15-20 ದಿವಸದಿಂದ ಸುಧಾ ಶ್ರಮ ಪಟ್ಟಿದ್ದಾರೆ. ಅವ್ರಿಗೂ ಸುಧಾ ಮತ್ತು ಗೌರಿ ಗಣೇಶ ಒಳ್ಳೆಯದಾಗಲಿ ಅಂತೇಳಿ ಮತ್ತು ನಮ್ಮ ಈ ಭಾಗದ ಕಾಂಗ್ರೆಸ್ ಮುಖಂಡರು ಚೇತನು ಸುಧಾ ಇದ್ದಾರೆ, ಶಿವದಾಣ್ಣರು ಇದ್ದಾರೆ, ಮತ್ತು ಮಹೇಶು ಶ್ರೀಧರು ಎಲ್ಲ ಹಲವಾರು ಮುಖಂಡರುಗಳು ಬಂದು ಎಲ್ಲ ಈ ಭಾಗದ ಎಲ್ಲ ಯುವಕರುಗಳು ಸುಧಾ ಚೆನ್ನಾಗಿ ನಿಂತ್ಕೊಂಡು ಮಾಡ್ತಾಯಿದ್ದಾರೆ. ಇದು ಹೆಚ್ಚು ಕಡಿಮೆ 4ರಿಂದ 5 ಗಂಟೆವರೆಗೂ ನಡೀತದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಇವರು ಈ ಒಂದು ಅನ್ನದಾನ ಕಾರ್ಯಕ್ರಮ ಮತ್ತು ಈ ದೇವರ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಭಾಳ ಅಚ್ಚುಕಟ್ಟಾಗಿ ಇವತ್ತು ನೀವು ನೋಡ್ತಾ ಇದ್ದೀರಾ. ಸಾವಿರಾರು ಜನ ಅನ್ನದಾನ ಮಾಡಬೇಕಾದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಇವು ಎಷ್ಟು ಒಂದು ನೂಕು ಇಲ್ದೇ ಎಲ್ಲರೂ ಶಾಂತಿಯುತವಾಗಿ ಭಾಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಒಂದು ಕಾರ್ಯಕ್ರಮವನ್ನು ಅನ್ನದಾನ ಕಾರ್ಯಕ್ರಮ ರೂಪಿಸಿದ್ದಾರೆ. ಇವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಈ ಬಡಾವಣೆಯ ಗ್ರಾಮಸ್ಥರ ಮುಖಂಡರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮೊದಲಾಗಿ ನಗರದಲ್ಲಿ ವಿಶೇಷವಾಗಿ ಈ ಬಾರಿ ಸಾವಿರಾರು ಸಂಖ್ಯೆಯಲ್ಲಿ ಗಣಪತಿ ಕೂರಿಸಿದ್ದಾರೆ. ಅದರಲ್ಲಿ ಹೆಬ್ಬಾಳು ಮೇನ್ ರೋಡಲ್ಲಿ ವಿನಾಯಕರ ಗೆಳೆಯ ಬಳಗ ಫ್ರೆಂಡ್ಸ್ ಗ್ರೂಪ್ಸ್ ಅವರು ಸುಮಾರು ಇವತ್ತು ಒಂದು 6-7 ಸಾವಿರ ಜನಕ್ಕೆ ಊಟ ಹಾಕಿ ಗಣಪತಿ ಉತ್ಸವವನ್ನು ಭಾಳ ಅದ್ಧೂರಿಯಾಗಿ ಮಾಡ್ತಾಯಿದ್ದಾರೆ. ಭಾಳ ಪ್ರತಿ ವರ್ಷದಂತೆ ಈ ಸಲ ಮಾಡ್ತಾರೆ. ಸುಮಾರು 26 ವರ್ಷದಿಂದ ನಿರಂತರವಾಗಿ ಎಲ್ಲ ಒಂದು ಗ್ರೂಪ್ ಇದೆ, ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ಒಟ್ಟಿಗೆ ಸೇರಿ ಗಣಪತಿ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷವಾಗಿದೆ. ಈ ಭಾಗದ ಜನ ಇಲ್ಲಿ ಭಾಳ ಭಕ್ತಿಯಿಂದ ಬಂದು ಪ್ರತಿಯೊಬ್ಬರೂ ಸಹ ಊಟ ಅನ್ನೋಕ್ಕಿಂತ ಹೆಚ್ಚಾಗಿ ಪ್ರಸಾದ ಅಂತಕ್ಕಂಥದ್ದು ಮೂಲಕ ಇಲ್ಲಿ ಭಾಗವಹಿಸುವಂಥ ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ 20 ವರ್ಷದಿಂದ. ಇದೇ ಥರ ನಿರಂತರವಾಗಿ ಮುಂದುವರಿಸುವಂಥ ಕೆಲಸವನ್ನು ಅವ್ರು ಮಾಡಲಿ. ಗಣಪತಿ ಉತ್ಸವಗಳು ಎಲ್ಲ ಕಡೆ ನಡಿಬೇಕು, ಹಿಂದೂಗಳ ಸಂರಕ್ಷಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಕಡೆ ಮಾಡ್ತಾಯಿದ್ದಾರೆ. ಭಾಳ ಖುಷಿಯಾಗಿದೆ. ನಾನು ಸಹ ಭಾಗವಹಿಸಿ ಮಾಡಿದ್ದಾರೆ. ಒಂದು 6-7 ಸಾವಿರ ಜನಕ್ಕೆ ಈಗಾಗಲೇ 5-6 ಸಾವಿರ ಜನ ಊಟ ಮಾಡಿಬಿಟ್ಟಿರ್ಬೇಕು. ಇನ್ನೂ ಮಾಡ್ತಾನೆ ಇದ್ದಾರೆ ವ್ಯವಸ್ಥಿತವಾಗಿ. ಎಲ್ಲೂ ನುಗ್ಲಿಲ್ಲ. ಭಾಳ ದೊಡ್ಡ ಪೆಂಡಲ್ ಹಾಕಿ ಮಾಡಿದ್ದಾರೆ. ಭಾಳ ಖುಷಿಯಾಗತ್ತೆ. ಇದೇ ಥರ ಮುಂದುವರಿಸುವಂಥ ಕೆಲಸ ಮಾಡಲಿ ಅಂತ ಹಾರೈಸ್ತೀನಿ. ಸರ್, ಈ ವರ್ಷ ನಾವು ಗೌರಿ ಗಣೇಶ ಹಬ್ಬನ ಲೋಕನಾಯಕ ನಗರ ಹೆಬ್ಬಾಳು ಮುಖ್ಯ ರಸ್ತೆ ಸಂಜೀವಿನಿ ವೃತ್ತದಲ್ಲಿ ಸತತವಾಗಿ 26ನೇ ವರ್ಷ, ಈ ವರ್ಷ 26ನೇ ವರ್ಷ ಸತತವಾಗಿ ಮಾಡ್ಕೊಬಂದಿದ್ದು ಸರ್. ನಮ್ಮ ಹಿರಿಯ ಸೀನಿಯರ್ಸು ಮಾಡ್ಕೊಬಂದಿದ್ರು, ನಾವು ಮಾಡ್ಕೊಬಂದು ಈಗ ನಮ್ಮ ಜೂನಿಯರ್ಸು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಸರ್. ಅದನ್ನ ಪ್ರತಿ ವರ್ಷವೂ ನಾವು ಈ ಕಾರ್ಯಕ್ರಮಗಳು ವಿಭಿನ್ನವಾಗಿ ಮಾಡ್ಕೊಬತ್ತಾ ಇದ್ದೀವಿ ಸರ್. ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಸಾಮಾಜಿಕ ಕಳಕಳಿ ಏನೇನಿರುತ್ತೆ ಆ ಥರದ್ದೆಲ್ಲ ಪ್ರತಿ ವರ್ಷವೂ ಒಂದೊಂದು ಮಾಡ್ಕೊಬಂದಿದ್ದೀವಿ ಸರ್. ಕಳೆದ ವರ್ಷ ಮನೋರಂಜನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ವರ್ಷ ಅನ್ನದಾನ ಇಟ್ಕೊಂಡಿದ್ದೀವಿ ಸರ್. 6,000ರಿಂದ 7,000 ಜನಕ್ಕೆ ಯಾವುದೇ ರೀತಿಯಾದ ತೊಂದರೆ ಇಲ್ಲದೆ ಏನಿಲ್ಲದೆ ಸರ್ ಎಲ್ಲ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ಅನ್ನದಾನ ನಡೆದಿದೆ ಸರ್. ಇದು ನಾವು ವಿನಾಯಕ ಗೆಳೆಯರ ಬಳಗ ಮತ್ತು ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ತುಂಬ ವಿಜೃಂಭಣೆಯಿಂದ ಮಾಡಿದ್ದೀವಿ ಸರ್. ಈ ವರ್ಷ ಏನು ವಿಶೇಷ ಅಂದರೆ ಇವತ್ತು ಪಬ್ಲಿಕ್ಕು ನಮಗೆ ತುಂಬ ಕೈ ಜೋಡಿಸಿದೆ ಸರ್. ಬಡಿಸೋದಾಗಲಿ, ನಿಂತ್ಕೊಂಡು ಓಡಾಡೋದಾಗಲಿ, ವಾಲಂಟ್ರಿಯಾಗಿ ಸರ್ ಪ್ರಸಾದಕ್ಕಂತೂ ಅವರವರೇ ಕೊಟ್ಟಿದ್ದಾರೆ. ಇದು ನಮ್ಮ
ಗೌರಿ ಗಣೇಶ ಹಬ್ಬಕ್ಕೆ ಹಿಂದೂಗೆ ಒಂದು ಮಹತ್ವ ತೋರಿಸ್ದಂಗೆ ಸರ್. ಜಾತಿ ಇಲ್ಲ, ಮತ ಇಲ್ಲ, ಭೇದ ಇಲ್ಲ ಸರ್. ಎಲ್ಲರೂ ಒಟ್ಟಿಗೂಡಿ ನಾವು ಇವತ್ತು ಹಬ್ಬನ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸರ್. ಸರ್ ಸೋಮವಾರ ವಿಸರ್ಜನೆ ಇಟ್ಕೊಂಡಿದ್ದೀವಿ ಸರ್. ಅವತ್ತಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸರ್. ನಮ್ಮ ಜನಗಳು ಸರ್ ನಮಗೆ ಸಹಕರಿಸ್ತಾರೆ, ವಾಲಂಟ್ರಿಯಾಗಿ ಬಂದು ಸರ್. ಅದು 26 ವರ್ಷದಿಂದ ನಾವು ಒಳ್ಳೆ ರೀತಿಯಾಗಿ ನೀಟಾಗಿ ನಾವು ಮಾಡ್ಕೊಬಂದಿರೋದಕ್ಕೆ ನಮಗೆ ಇವತ್ತಿಗೂ ಸರ್ ಸಹಕರಿಸ್ತಿದ್ದಾರೆ, ಮುಂದೇನೂ ಸಹಕರಿಸ್ತಾರೆ ಸರ್. ಇಲ್ಲ ಸರ್, ಜಾತಿ ಪಕ್ಷ ಏನೂ ಇಲ್ಲ ಸರ್. ಎಲ್ಲರೂ ಬಂದರು, ನಾವು ಯಾರನ್ನೂ ಪಾರ್ಟಿ ಜಾತಿ ಏನೂ ಇಲ್ಲ ಸರ್. ಎಲ್ಲ ಪಶ್ಚಾತ್ತೀತವಾಗಿ ಒಬ್ಬರು ಅವರು ಭೇದ ಭಾವ ಇಲ್ಲದೆ ಸರ್ ನಾವು ಇವತ್ತು ಕಾರ್ಯಕ್ರಮ ಮಾಡಿ. ನೀವೇ ನೋಡಿದ್ರಿ, ಇವತ್ತು ಎಲ್ಲ ಜಾತಿಯವರು ಇದ್ದರು, ಎಲ್ಲ ವರ್ಗದವರು ಇದ್ದರು, ಎಲ್ಲ ರಾಜಕಾರಣಿಗಳಿದ್ರು, ಎಲ್ಲ ಪಕ್ಷದವರು ಇದ್ದರು. ನಾವು ಯಾವರು ಇವರು ಅಂತ ಯಾರನ್ನೂ ಭೇದ ಭಾವ ಮಾಡಿಲ್ಲ ಸರ್. ಎಲ್ಲರೂ ವಾಲಂಟ್ರಿಯಾಗಿ ಬಂದಿದ್ದಾರೆ, ಪ್ರಸಾದ ಸ್ವೀಕರಿಸಿದ್ದಾರೆ, ತೃಪ್ತಿಯಾಗಿ ಅವ್ರಿಗೂ ಕಣ್ಗೆ ಆನಂದ ಸಿಕ್ಕಿದೆ ಸರ್, ಹೋಗಿದ್ದಾರೆ ಸರ್. ನಿಮ್ಮ ತಂಡಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಸ್ನೇಹಿತರು ಏನು ಹೇಳಿದ್ರು ನಾನು ಕಮ್ಮಿನೇ ಸರ್ ಅದನ್ನು. ಯಾಕೆ ಅಂದರೆ ಹಗಲು ರಾತ್ರಿ ಒಂದು ವಾರದಿಂದ ಸರ್ ಸತತವಾಗಿ ನಮ್ಮ ಸ್ನೇಹಿತರು ಒಬ್ಬರು ಹೆಸರು ಹೇಳಿದ್ರೆ ಇನ್ನೊಬ್ಬರು ನಿಷ್ಠರಾಗುತ್ತೆ ಸರ್. ಎಲ್ಲರೂ ಸುಧಾ ಸರ್, ಪ್ರತಿಯೊಬ್ಬರೂ ಸುಧಾ ಅವ್ರ ಕೆಲಸಗಳು ಬಿಟ್ಟು ಇವತ್ತು ತುಂಬ ಚೆನ್ನಾಗಿ ಓಡಾಡಿದ್ದಾರೆ ಸರ್. ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್.